ಹಾಯ್ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ರಂಜು ವ್ಲಾಗ್ ಇನ್ ಕನ್ನಡ. ಬೆಳಗ್ಗೆನೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ನನ್ನ ಮಗಳನ್ನು ಸ್ಕೂಲಿಗೆ ಕಳಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ನನಗೂ ಬೇಜಾರಾಗ್ತಾ ಇತ್ತು. ಹಾಗಾಗಿ ಟೈಮ್ ಪಾಸ್ ಬೇಕಲ್ಲ ಅಂತ ಹೇಳಿ ಬಡವ್ರ ಬನ್ನಿ ಬಾದಾಮಿ ಕಡಲೆಕಾಯಿನ ಬೇಯಿಸ್ಕೊತಾ ಇದ್ದೆ. ಸೊ ಅದನ್ನು ತಿಂದು ನಾನು ಟೈಮ್ ಪಾಸ್ ಮಾಡಿಕೊಂಡೆ. ಇವತ್ತಂತೂ ಮನೇಲಿದ್ದು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಹೇಗೋ ಟೈಮ್ ಪಾಸ್ ಮಾಡಿಕೊಂಡೆ ಕಡಲೆಕಾಯಿಂದ. ನಂತರ ನನ್ನ ಮಗಳು ಬರೋ ಟೈಮ್ ಆಯಿತು. ನಾನು ಅವಳನ್ನ ಪಿಕಪ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೇಳಿ ಹೋದೆ. ನಾನು ಬೆಳಗ್ಗೆ ಒಣಗಾಕಿದ್ದು ರಾಗಿನ ಮರ್ತೇ ಹೋಗ್ಬಿಟ್ಟಿದ್ದೆ. ಮಧ್ಯಾಹ್ನ ಆದರೂ ಬಂದು ನೋಡೇ ಇಲ್ಲ. ನನ್ನ ಮಗಳು ಬಂದಾದಮೇಲೆ ಮೇಲ್ಗಡೆ ಹೋಗಿ ನೋಡಿದ್ರೆ ಫುಲ್ಲು ಹಕ್ಕಿಗಳು ತಿಂದಾಕ್ತಾ ಇದ್ವು. ಸರಿ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಕೆಳಗಡೆ ಬಂದು ಕಾಫಿ ಮಾಡ್ಕೊಂಡು ಕುಡಿಯೋದಾ ಅಂತ ಹೇಳಿ ಬಂದೆ. ನನ್ನ ಮಗಳಂತೂ ನೆಮ್ಮದಿಯಾಗಿ ಕುತ್ಕೊಂಡು ಕಾಫಿ ಕುಡಿಯೋಕ್ಕೂ ಬಿಡ್ತಾ ಇಲ್ಲ. ಅವಳಿಗೆ ಸ್ಯಾರಿ ಉಡಿಸ್ಬೇಕಂತೆ. ಸ್ಯಾರಿ ಉಡಿಸಿದ್ರೂ ಒಪ್ಪಲ್ಲ ಅವಳು. ಕೊನೆಗೆ ಅವಳಂತೂ ಸೀರೆ ಉಡಿಸ್ಕೊಳ್ಳೇ ಇಲ್ಲ. ಸರಿ ನೀನೇನಾದರೂ ಮಾಡ್ಕೊ ಹೋಗು, ನಾನು ನೆಮ್ಮದಿಯಾಗಿ ಕಾಫಿ ಕುಡಿಬೇಕು ಅಂತ ಹೇಳಿ ಕಾಫಿ ಕುಡಿದು ಸಮಾಧಾನ ಆದೆ. ಇನ್ನೇನು ಸಂಜೆ ಆಯ್ತಾ ಬಂತು. ಇನ್ನು ನೈಟ್ ಆದರೆ ಇನ್ನು ಕರೆಂಟ್ ಅಂತೂ ಆನ್ ಮಾಡ್ಕೊಳ್ಳೇಬೇಕು. ನಮ್ಗೆ ಮೊದಲೇ ಕೇಳಬೇಕಾ, ಬಿಲ್ ಹೆವಿ ಬರುತ್ತೆ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ನಾನು ಒಂದು ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಬೇಕು ಅಂತ ಹೇಳಿ ಒಂದು 7:30 ಒಳಗಡೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗ್ದೋಗ್ಬಿಡ್ಬೇಕು. ಆ ರೀಸನ್ಗೆ ನಾನು ಒಂದು ಕಡೆ ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡಿದ್ದೆ, ಇನ್ನೊಂದು ಕಡೆ ದೋಸೆ ಹಿಟ್ಟನ್ನು ರುಬ್ಕೊತಾ ಇದ್ದೆ, ಇನ್ನೊಂದು ಕಡೆ ಚಪಾತಿ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಹಿಟ್ಟನ್ನು ನಾನೇ ರುಬ್ಬಿಸ್ಕೊಂಡು ಬಂದಿದ್ದರಿಂದ ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡಬೇಕಿತ್ತು. ಹಾಗಾಗಿ ಇವತ್ತು ಚಪಾತಿ ಮತ್ತು ಮೊಟ್ಟೆ ಪಲ್ಯ ಎರಡೂ ಮಾಡಿಕೊಂಡೆ. ಸೊ ಎರಡೂ ತುಂಬಾ ಚೆನ್ನಾಗಿ